ಏನು ಪಂಚರಾಜ್ಯಗಳ ಚುನಾವಣೆ ಇವತ್ತು ರಿಸಲ್ಟ್ ಘೋಷಣೆ ಆಗ್ಯದ. ನಿಜವಾಗಿ ಕೂಡ ಇವತ್ತು 5 ರಾಜ್ಯಗಳಲ್ಲಿ ವಿಶೇಷವಾಗಿ ವೆಸ್ಟ್ ಬಂಗಾಳದಲ್ಲಿ ಬಹಳ ವರ್ಷಗಳಿಂದ ಅಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಇರ್ಬೋದು, ಇವತ್ತು ಅದನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ ನುಸುಳುಕೋರನ್ನ ಒಂದು ದ್ವಾರ ಬಾಗಿಲಾಗಿ ಇವತ್ತು ಆ ಕೆಲಸ ಮಾಡ್ತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಇವತ್ತಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸುವ ಮೂಲಕ ಬರ್ತಕ್ಕಂಥ ದಿನಗಳು ಇವತ್ತು ಭಾರತ ದೇಶಕ್ಕೆ ಭದ್ರ ಬುನಾದಿಯನ್ನು ಹಾಕ್ತಾವ ಅಂತಕ್ಕಂಥ ಒಂದು ಭಾರತೀಯ ಜನತಾ ಪಕ್ಷ ಗೆಲುವು ಇವತ್ತಾಗೈತಿ. ಒಟ್ಟಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಬರುವ ದಿನಮಾನದಲ್ಲಿ ಎಲ್ಲ ಕಾಂಗ್ರೆಸ್ ಮುಕ್ತ ಮಾಡ್ತಕ್ಕಂಥ ಒಂದು ಹೋರಾಟದಲ್ಲಿ ಏನು ಪ್ರಯತ್ನ ಮಾಡ್ತಾ ಇತ್ತು, ಇವತ್ತು ಅದು ಯಶಸ್ವಿಯಾಗ್ಯದ. ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರು ಇವತ್ತು ಯುವಕರು ರಾಷ್ಟ್ರೀಯ ಅಧ್ಯಕ್ಷರಾದ ತಕ್ಷಣ ಇದು ಅಭೂತಪೂರ್ವ ಗೆಲುವು ನಮ್ಮ ದೇಶಕ್ಕೆ ಸಿಕ್ಕಿದ್ದು ಬಹಳಷ್ಟು ಇದು ಕೊಡುಗೆ ಅಂತ ಹೇಳ್ಬೋದು. ಒಟ್ಟಾಗಿ ಬರ್ತಕ್ಕಂಥ ನಿರ್ಮಾಣದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಭ್ರಷ್ಟಾಚಾರ ಮುಕ್ತ, ದೇಶಭಕ್ತಿ, ಇವತ್ತು ಹಿಂದೂಗಳ ರಕ್ಷಣೆ ಇವೆಲ್ಲವನ್ನ ಮುಂದಿಟ್ಟುಕೊಂಡು ಬರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಗೆಲುವಿನತ್ತ ಸಾಗ್ತದೆ ಅಂತಕ್ಕಂಥ ಒಂದು ಮುನ್ನೋಟ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತನ್ನು ದೇಶದ ರಾಜಕೀಯ ದಿಕ್ಕನ್ನೇ ಬದಲಾಯಿಸುವಂಥ ಒಂದು ಪಶ್ಚಿಮ ಬಂಗಾಳದ ಚುನಾವಣೆ ಫಲಿತಾಂಶವನ್ನು ಇವತ್ತು ನಾವು ಭಾರತೀಯ ಜನತಾ ಪಕ್ಷ ವತಿಯಿಂದ ಸ್ವಾಗತ ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ. ಹಲವಾರು ದಶಕಗಳ ಹೋರಾಟದ ಪ್ರತಿಫಲವಾಗಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಐತಿಹಾಸಿಕವಾದಂಥ ರಾಜಕೀಯ ಬದಲಾವಣೆಯನ್ನು ಭಾರತೀಯ ಜನತಾ ಪಕ್ಷ ತಂದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಮುಖಾಂತರ ಇವತ್ತು ದೇಶದಲ್ಲಿ ನಾನು ಮಾಡಿದಂತಾನೇ ಕಾನೂನು ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ದೀದಿಯವರು ಮಾತನಾಡ್ತಾಯಿದ್ರು. ಇದು ರಾಷ್ಟ್ರಪತಿಗೆ ಗೌರವ ಕೊಡದಂಥ ಅವರಿಗೆ ಅಷ್ಟು ಒಂದು ಅಧಿಕಾರದ ಒಂದು ಇದು ಸೊಕ್ಕು ಅವರಿಗೆ ಮೈಗೂಡಿಸ್ಕೊಂಡಿದ್ರು. ಅಂಥ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇದೀಗ ನಮ್ಮ ಅಧ್ಯಕ್ಷ ಹೇಳಿದಾಗೆ ಒಂದು ನುಸುಳುಕೋರರ ಒಂದು ರಕ್ಷಣಾ ಕೇಂದ್ರ ಆಗಿತ್ತದು ಪಶ್ಚಿಮ ಬಂಗಾಳ. ಪಾಕಿಸ್ತಾನದವರ ರಕ್ಷಣಾ ಕೇಂದ್ರನೇ ಪಶ್ಚಿಮ ಬಂಗಾಳ. ಅವರೆಲ್ಲರನ್ನು ಸಂರಕ್ಷಣೆ ಮಾಡಿಕೊಂಡು ಅವ್ರ ವೋಟ್ ಬ್ಯಾಂಕ್ ಮಾಡಿಕೊಂಡು ಅವ್ರ ಅಧಿಕಾರ ಪಡೆಯುವಂಥ ಒಂದು ದುರ್ಮಾರ್ಗ ಇವತ್ತು ದೇಶದ ಜನತೆ, ಪಶ್ಚಿಮ ಬಂಗಾಳ ಜನತೆ ಸಂಪೂರ್ಣವಾಗಿ ಕಿತ್ತಾಕಿದ್ದಾರೆ. ಇದಕ್ಕೆ ನಾನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಆ ಜನತೆಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಿ ಬರುವಂಥ ದಿನಮಾನಗಳಲ್ಲಿ ಯಾವ ರೀತಿ ನಾವು ನರೇಂದ್ರ ಮೋದಿ ನಾವು ಎಷ್ಟು ಸಂತೋಷ ಆಗಿದೆ ಅಂದ್ರೆ ಏನು 400 ಪಾರ್ ಆಗ್ಬೇಕನ್ನುವಂಥ ನರೇಂದ್ರ ಮೋದಿ ಕನಸಿತ್ತು, ಅದು ಇವತ್ತು ನನಸಾಗಿದೆ ಅನ್ನುವಂಥ ಸಂತೋಷ ನಮ್ಗೆ ವ್ಯಕ್ತ ಆಗಿದೆ. ಪಶ್ಚಿಮ ಬಂಗಾಳದ ಒಂದು ರಾಜಕೀಯ ವ್ಯವಸ್ಥೆ ಇವತ್ತೇನು ಜನ ತೀರ್ಮಾನ ತೊಗೊಂಡ್ರೆ ಮೊನ್ನೆ ನಡೆದಂಥ ಮಹಿಳಾ ಮೀಸಲಾತಿ ವಿರೋಧ ಮಾಡಿದಂಥ ಕಾಂಗ್ರೆಸ್ ಅದನ್ನ ಇತರ ಮಿತ್ರ ಪಕ್ಷಗಳು ಸಂಪೂರ್ಣ ಕಸಗುಡ್ದ. ಇವತ್ತು ಕಾಂಗ್ರೆಸ್ ಸಂಪೂರ್ಣ ಇದಾಗ್ಯದ. ಇವತ್ತು ಅದನ್ನು ಕೂಡ ಇದಕ್ಕೆ ಭಾಳಷ್ಟು ಮಹಿಳೆಯರು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಟ್ಟರು ಅನ್ನುವಂಥ ಕೂಡ ಸರ್ವೆ ಮುಖಾಂತರ ಸಾಕಷ್ಟು TV ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಇಂಥ ಒಂದು ವ್ಯವಸ್ಥೆಯನ್ನು ಭಾರತೀಯ ಜನತಾ ಪಕ್ಷ ಇಡೀ ದೇಶದಲ್ಲೇ ಇವತ್ತೆಲ್ಲ ರಾಜ್ಯಗಳಲ್ಲಿ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಹೊಂದಿದೆ. ಇನ್ನು 2-3 ರಾಜ್ಯಗಳು ಉಳಿದಾವೆ. ಆ ಪಶ್ಚಿಮ ಬಂಗಾಳ ಅಂದರೆ ಇಡೀ ದೇಶಕ್ಕೆ ಒಂದು ಚಾಲೆಂಜ್ ಆಗಿತ್ತು ಅದು ಭಾರತೀಯ ಜನತಾ ಪಕ್ಷಕ್ಕೆ. ಅಂಥ ಗೆಲುವನ್ನು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಮುಖಂಡರು, ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು, ಅಮಿತ್ ಶಾ ಮಾಡಿಕೊಟ್ಟಿದ್ದಕ್ಕಾಗಿ ಅವರೆಲ್ಲರಿಗೂ ಕೃತಜ್ಞತೆಗಳು ಮತ್ತು ಜನತೆಗಳು ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತಾರೆ. ಬಹಳ ಸಂತೋಷದ ಭಾರತೀಯ ಜನತಾ ಪಕ್ಷದ ಗೆಲುವನ್ನು ಸಾಧಿಸ್ತಕ್ಕಂಥ ಸಂದರ್ಭದಲ್ಲಿ 3 ರಾಜ್ಯದಲ್ಲಿ ಇವತ್ತು ಅಭೂತಪೂರ್ವಕವಾಗಿ ಈ ಗೆಲುವನ್ನು ಸಾಧಿಸ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಏನು ಒಂದು ಉತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಮಾಧ್ಯಮದ ಮುಖಾಂತರ ನೋಡ್ತಿದ್ದೆವು. ಭಾಳ ಸೋಕಿನಿಂದ ಇವತ್ತು ಹಲವಾರು ವರ್ಷಗಳಿಂದ ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂಥ ದೀದಿ ಎಷ್ಟು ಸೊಕ್ಕಿಲಿಂದ ಮಾತನಾಡ್ತಕ್ಕಂಥದ್ದು, ಅಧಿಕಾರದ ಅಹಂಕಾರದಿಂದ ಇವತ್ತೇನು ಭಾರತೀಯ ಜನತಾ ಪಕ್ಷ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾಜಿಯವರ ನೇತೃತ್ವದಲ್ಲಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಭಾಳ ಒಂದು ಅದ್ಭುತವಾದ ಒಂದು ಗೆಲುವನ್ನು ಸಾಧಿಸಿದರೆ ಆ ಕ್ಷೇತ್ರದ ಜನತೆಗೆ ನಾನು ಬಿಜಾಪುರ ಜಿಲ್ಲೆ ವತಿಯಿಂದ ನನ್ನ ವೈಯಕ್ತಿಕವಾಗಿ ನಮ್ಮೆಲ್ಲ ಕಾರ್ಯಕರ್ತರ ವೈಯಕ್ತಿಯಿಂದ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ.
ವಿಶೇಷವಾಗಿ ಬಹಳ ವರ್ಷಗಳಿಂದ ಅಲ್ಲಿ ನಡೀತಕ್ಕಂಥ ದಬ್ಬಾಳಿಕೆ, ಈ ಡುಪ್ಲಿಕೇಟ್ ಮತಗಳನ್ನು ಎಲ್ಲ ನೋಡಿದ್ರೆ ಅಲ್ಲಿ ಹ್ಯಾಂಗ ಜನ ಸಹಿಸ್ತಿದ್ರೋ ಗೊತ್ತಿರಲಿಲ್ಲ. ಆದರೂ ಕೂಡ ಇವತ್ತು ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು ಮತ್ತು ನಮ್ಮ ದೇಶದ ನಡ್ಡಾಜಿ ಇವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಬಹಳ ಬಹುಸಂಖ್ಯೆಯಲ್ಲಿ ಇವತ್ತು ಏನು ಜಯವನ್ನು ಸಾಧಿಸಿದರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿದೆ. ಎಲ್ಲ ಭಾರತ ದೇಶದ ಎಲ್ಲ ಜನತೆಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ. ವಿಶೇಷವಾಗಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಏನು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಜಯಬೇರಿ, ಅಭೂತಪೂರ್ವವಾದ ಜಯಬೇರಿಯನ್ನ ಸಾಧಿಸಿದ್ದೀವಿ. ಅದಕ್ಕೆ ಕಾರಣ ಏನಂದ್ರೆ ಮಹಿಳೆಯರು ನಾವು ಎಲ್ಲರೂ ಕೂಡ ಮೋದಿಜಿ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ನಾವು ಸುರಕ್ಷಿತವಾಗಿ ಇರ್ತೀವಂತ ಒಂದು ಭರವಸೆಯಿಂದ ಮಹಿಳೆಯರು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನ ಹಾಕಿದ ಕಾರಣನೇ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನಾವು ಜಯವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೋಸ್ಕರ ಇದು ಬರೀ ಪಶ್ಚಿಮ ಬಂಗಾಳದ ಗೆಲುವಲ್ಲ, ನಮ್ಮ ಇಡೀ ಭಾರತ ದೇಶದ ಗೆಲುವು ಅಂತ ಹೇಳಿ ಕೂಡ ನಾವು ಹೇಳ್ಬೋದು. ಈ ರೀತಿ ನಮ್ಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸವಿಟ್ಟು ನಮ್ಗೆ ಜಯಬೇರಿನ ಸಾಧಿಸಿಕೊಟ್ಟಂತಹ ಎಲ್ಲ ಪಶ್ಚಿಮ ಬಂಗಾಳದ ಮತ್ತು ಅಸ್ಸಾಂ ಮತ್ತು ಪುದುಚೇರಿ ಎಲ್ಲ ಜನತೆಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಪಶ್ಚಿಮ ಬಂಗಾಳ ಇದೇ ಆಗಲಿ ಇವರಿಗೆ ಜನತೆ ಒಂದು ತಕ್ಕ ಪಾಠ ಕಲಿಸಿದ ಅದರ ಪ್ರತಿಫಲನ ಇದು ಅಂತ ಹೇಳಿ ನಾವು ಹೇಳ್ಬೋದು. ಯಾಕಂದ್ರೆ ಬಿಬಿಒ ರಾಜ್ಯದಲ್ಲಿ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ತರಹದ ಸುರಕ್ಷತೆ ಮಹಿಳೆಯರಿಗಿಲ್ಲ. ಆ ಒಂದು ಅಸುರಕ್ಷತೆಗೆ ಬೇಸರಾಗಿನೇ ಮಹಿಳೆಯರು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಮೇಡಮ್, ಯಾಕೆ ಕರ್ನಾಟಕದಲ್ಲಿ ಯಾಕೆ ಬಂದಿಲ್ಲ? ಬೈ ಎಲೆಕ್ಷನ್ ನಡೆದಿತ್ತು, ಬಾಗಲಕೋಟೆ ಮತ್ತು ದಾವಣಗೆರೆ ಯಾಕೆ ಸೋಲಾಯಿತು?